Hello everyone, this is Dr. Padmanabha Bhatt. ನಿನ್ನೆ ಮಾಡಬೇಕಿತ್ತು, ಊರಲ್ಲಿದ್ದೀನಿ, ನಮ್ಮೂರಲ್ಲಿ. ಸೊ ಊರಿನ ಜಾತ್ರೆ ಇವತ್ತು, ಅದಕ್ಕೆ ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಸಡನ್ನಾಗಿ ಜ್ಞಾಪಕ ಆಯಿತು, ಯೂಟ್ಯೂಬ್ ಮಾಡಲಿಲ್ಲ ಭಾನುವಾರ ಅಂತ. ಸೊ ಮಾತಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಹೆಪಟೈಟಿಸ್ ಬಿ. ನೀವು ಕೇಳಿದ್ದೀರ ತುಂಬ ವರ್ಷದ ಹಿಂದೆ ಹೆಪಟೈಟಿಸ್ ಬಿ ಅನ್ನುವಂಥ ಒಂದು ವೈರಲ್ ಇನ್ಫೆಕ್ಷನ್, ಹೆಪಟೈಟಿಸ್ ಬಿ ವೈರಸ್. ಈ ವೈರಲ್ ಇನ್ಫೆಕ್ಷನು ಬಹಳ ಕಾಡ್ತಾ ಇತ್ತು ಇದರಲ್ಲಿ. ಆವಾಗೆಲ್ಲ ನೀವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತಗೊಂಡಿರೋದು ನಿಮಗೆ ಜ್ಞಾಪಕ ಇರ್ಬೋದು, ಬರದ ಹಾಗೆ ತಡೀಲಿಕ್ಕೆ. ಈ ಹೆಪಟೈಟಿಸ್ ಬಿ ಅಂದರೆ ಏನು? ಇದು ಒಂದು ವೈರಸ್, ಹೆಪಟೈಟಿಸ್ ಬಿ ವೈರಸ್ ಅಂತ ಹೇಳಿಬಿಟ್ಟು ಅದರಿಂದ ಬರುವಂಥದ್ದು. ಅದು ಹೇಗೆ ಬರ್ತದೆ ಮನುಷ್ಯನಿಗೆ, ಹೇಗೆ ಸ್ಪ್ರೆಡ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ ಅಂದರೆ, ಮುಖ್ಯವಾಗಿ ಮುಂಚೆ ಎಲ್ಲ ನೀಡ್ಲ್ಸ್, ಇಂಜೆಕ್ಷನ್ ಕೊಡಬೇಕಾದ್ರೆ ನೀಡ್ಲನ್ನು ನಾವು ಬಾಯ್ಲ್ ಮಾಡ್ತಾಯಿದ್ವು. ಸೊ ಇವಾಗೆಲ್ಲ ಡಿಸ್ಪೋಸಬಲ್ ಸಿರಿಂಜ್ ಸಿಗುತ್ತೆ. ಯೂಶ್ವಲಿ ಆ ಕಾಲದಲ್ಲಿ ಒಬ್ಬರಿಗೆ ಇಂಜೆಕ್ಷನ್ ಹಾಕಿ, ಯಾವುದೋ ಒಂದು ಇಂಜೆಕ್ಷನ್ ಹಾಕಿ ಅದೇ ಇದನ್ನು ಸರಿಯಾಗಿ ಕುದಿಸದೆ ಇನ್ನೊಬ್ಬರಿಗೆ ಅದೇ ಸಿರಿಂಜನ್ನು ಉಪಯೋಗ ಮಾಡಿ ಇಂಜೆಕ್ಷನ್ ಹಾಕಿದರೆ ಅದರ ಮೂಲಕ ಬರ್ತಾಯಿತ್ತು. ಆಮೇಲೆ ಹೆಪಟೈಟಿಸ್ ಬಿ ವೈರಸ್ಸು ಸೋಂಕಿತರಾದಂತಹ ವ್ಯಕ್ತಿಗಳದ್ದು ಬ್ಲಡ್ ತಗೊಂಡು, ಅಂದರೆ ಗೊತ್ತಿಲ್ಲದೆ ಬಾಕಿದೆಲ್ಲ ಟೆಸ್ಟ್ ಮಾಡಿರ್ತಾರೆ, ಹೆಪಟೈಟಿಸ್ ಬಿಗೆ ಟೆಸ್ಟ್ ಆಗಿರಲ್ಲ ಬ್ಲಡ್ ಬ್ಯಾಂಕಲ್ಲಿ. ಅಂತಹ ಬ್ಲಡ್ ಬ್ಯಾಂಕಿಂದ ಒಂದು ರಕ್ತ ಬಂದು ನಿಮ್ಮ ಸಂಬಂಧಿಗಳಿಗೆ ಅದು ಹಾಕಿದರೆ ಅದರ ಮೂಲಕ ಬರ್ಬೋದು. ಆಮೇಲೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದರೆ, ಯಾಕಂದರೆ ಇದು ಬಾಡಿಯ ದ್ರಾವಣಗಳ ಮೂಲಕ, ದ್ರವ ಪದಾರ್ಥಗಳು ಏನೇನು, ಜೊಲ್ಲು, ರಕ್ತ, ಆಮೇಲೆ ವೆಜೈನಲ್ ಫ್ಲೂಯಿಡು, ಸೆಮೆನ್ನು. ಸೊ ಅದರ ಮೂಲಕ ಈ ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ವಿತ್ ಆ್ಯಂಡ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಎಲ್ಲ ಇದ್ದರೆ ಅದು ಅಂಥವರಿಗೆ ಕೂಡಲೇ ಬರುತ್ತೆ. ಇವನೇನು ಮಾಡ್ತಾನೆ, ಎಲ್ಲೋ ಹೋಗಿರ್ತಾನೆ, ಬಂದು ಅದನ್ನು ಫಸ್ಟ್ ಹೆಂಡ್ತಿಗೆ ಅಂಟಿಸ್ತಾನೆ, ಆಯಿತಾ. ಸೊ ಹೆಂಡ್ತಿಯ ಎದೆ ಹಾಲು ಕುಡಿಯುವಂಥ ಚಿಕ್ಕ ಮಗು ಇದ್ದರೆ ಆ ಮಗುಗೆ ಬರುತ್ತೆ. ಸೊ ಹೀಗೆ ಇದೊಂದು ದೊಡ್ಡ ಚೈನ್ ರಿಯಾಕ್ಷನು. ಆದ್ದರಿಂದ ಆದಷ್ಟು ದೇಹವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ನಮ್ಮ ಹ್ಯಾಬಿಟ್ಸು ಅದನ್ನು ಎಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು ಯಾವಾಗಲೂ. ಆಮೇಲೆ ಯಾರಿಗೆ, ಈವನ್ ಹೆಂಡತಿಗೆ ನೀವು ಸೆಕ್ಸ್ ಮಾಡೋ ಥರ ಇದ್ದರೂ ಕೂಡ ಗಂಡಸರು ಕಾಂಡೋಮ್ ಯೂಸ್ ಮಾಡಿ, ಅವರಿಂದ ನಿಮಗೆ ಬರ್ಬೋದು, ನಿಮ್ಮಿಂದ ಅವರಿಗೆ ಬರ್ಬೋದು. ಆದ್ದರಿಂದ ಈ ಥರ ಅದನ್ನೆಲ್ಲ ತಡೆಗಟ್ಬೋದು. ಆಮೇಲೆ ಈ ಅಮ್ಮನಿಗೆ, ಅಕಸ್ಮಾತ್ ಅಮ್ಮನಿಗೆ ಅದು ಡಿಟೆಕ್ಟ್ ಆಗಿರೋಲ್ಲ ಕೆಲವರಿಗೆ, ಅದು ಚೈಲ್ಡ್ ಬರ್ತ್ ಟೈಮ್ನಲ್ಲಿ ಮಗುವಿಗೂ ಬರ್ಬೋದು. ಸೊ ಡ್ಯೂರಿಂಗ್ ಡೆಲಿವರಿ ಅದು ಮಗುವಿಗೆ, ವೆಜೈನಲ್ ಡೆಲಿವರಿ, ಸೊ ಮಗುವಿಗೆ ಬರ್ಬೋದು. ಬ್ಲಡ್ ಟ್ರಾನ್ಸ್ಫ್ಯೂಷನ್ನು. ಆಮೇಲೆ ಈ ಡ್ರಗ್ ಅಡಿಕ್ಟ್ಸು ಅವ್ರೇನು ಮಾಡ್ತಾರೆ ಅಂದರೆ, ಡ್ರಗ್ ಇಂಜೆಕ್ಷನು ಅಂದರೆ ಮಾದಕ ವಸ್ತುಗಳದ್ದು ಇಂಜೆಕ್ಷನ್ ಮಾಡ್ಕೋತಾರೆ. ಅದನ್ನೇ ಇನ್ನೊಬ್ಬರು ಅವರು ಯಾವುದೋ ಅಮಲಲ್ಲಿ ಇರ್ತಾರೆ, ಆ ಫ್ರೆಂಡಿಗೆ ಕೊಡ್ತಾರೆ, ಅದನ್ನು ಅವನು ಚುಚ್ಕೋತಾನೆ. ಹೀಗೆ ಒಬ್ಬನಿಗೆ ಹೆಪಟೈಟಿಸ್ ಬಿ ಇದ್ದರೆ ಅದು ಎಲ್ಲರಿಗೂ ಹರಡುತ್ತೆ. ಸೊ ಇದು. ಆಮೇಲೆ ಸಲೈವ, ನ್ಯಾಚುರಲಿ ಚುಂಬನ ಇತ್ಯಾದಿ ಮಾಡಿದಾಗ, ಸೆಕ್ಷುವಲ್ ಪಾರ್ಟ್ನರಿಗೆ ಚುಂಬನ ಮಾಡಿದಾಗ ಅದು ಹೆಪಟೈಟಿಸ್ ಬಿ ಪಾರ್ಟ್ನರಿಗೆ, ವೈಸ್ ವರ್ಸ, ಗಂಡಿಂದ ಹೆಣ್ಣಿಗೆ ಅಥವಾ ಹೆಣ್ಣಿಂದ ಗಂಡಿಗೆ ಬರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಹೆಪಟೈಟಿಸ್ ಬಿ ಬರುತ್ತೆ. ಇದು ಏನು ಕಾಯಿಲೆ? ಹೆಪಟೈಟಿಸ್ ಅಂದರೆ ಹೆಪಾಟಮ್ ಅಂದರೆ ಲಿವರು. ಸೊ ಹೆಪಟೈಟಿಸ್ ಅಂದರೆ ಲಿವರಿನ ಇನ್ಫೆಕ್ಷನ್. ಯಾವುದರ ಮೂಲಕ? ವೈರಸ್ ಮೂಲಕ. ಸೊ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಎ ಅಂತ ಇರುತ್ತೆ. ಇದು ಕಾಮನ್, ಅಂದರೆ ನಿಮಗೆ ನಾರ್ಮಲಾಗಿ ಜಾಂಡೀಸ್ ಬರುತ್ತೆ ನೋಡಿ, ಅದು ಹೆಪಟೈಟಿಸ್ ಎ, ಅದು ಎ ವೈರಸ್ಸು. ಇದು ಬಿ ವೈರಸ್ಸು. ಸಿ ವೈರಸ್ ಅಂತಲೂ ಇದೆ, ಹೆಪಟೈಟಿಸ್ ಸಿ ವೈರಸ್ಸು. ಸದ್ಯಕ್ಕೆ ಬಿ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಸೊ ಹೀಗೆ ಬಾಡಿಯ ದೇಹದ ದ್ರವ ಪದಾರ್ಥಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅದನ್ನು ತಡೆಗಟ್ಟುವುದು ಹೇಗೆ ಅನ್ನೋದು ಆವಾಗಲೇ ಹೇಳಿದೆ ನಾನು. ಇದೇ ಪ್ರಿನ್ಸಿಪಲ್ ನಮ್ಮದು HIV ಅಂದರೆ ಏಡ್ಸ್ಗೂ ಅದೇ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ವೈರಸ್ಗಳು ಎಲ್ಲಿ ಹೇಗೆ ಸ್ಪ್ರೆಡ್ ಆಗ್ತಾವೋ ಆ ಮಾರ್ಗವನ್ನೆಲ್ಲ ನಾವು ಬಂದ್ ಮಾಡಬೇಕು. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಜಾಗದಲ್ಲಿ ಕೂಡ ಹೆಪಟೈಟಿಸ್ ಬಿ ಅದು ವೈರಸ್ಸಿಗೆ ಸಂಶೋಧನೆ ಮಾಡಿದ್ದಾರೆ, ಇದೆ ಅಂತ ಇಲ್ವ ಅಂತೇಳಿ ಕಂಡುಹಿಡಿದಿದ್ದಾರೆ ಅಂತ ನೋಡಿಕೊಂಡು ಬ್ಲಡ್ ಬಾಟ್ಲು ತಗೊಂಬರಬೇಕು ಟ್ರಾನ್ಸ್ಫ್ಯೂಷನ್ಗೆ. ಇದು ಹಾಸ್ಪಿಟಲ್ ಲೆವೆಲಲ್ಲಿ ಮಾಡುವಂಥ ಕೆಲಸ. ಸೊ ಹೀಗೆ ಹಲವಾರು ಕಾರಣಗಳಿವೆ. ಹೆಪಟೈಟಿಸ್ ಅಂದರೆ ಯಾವಾಗಲೂ ಹೇಳಿದಂಗೆ ಅದು ಇನ್ಫ್ಲಮೇಷನ್ ಆ್ಯಂಡ್ ಇನ್ಫೆಕ್ಷನ್ ಆರ್ ಇನ್ಫೆಕ್ಷನ್ ಆ್ಯಂಡ್ ಇನ್ಫ್ಲಮೇಷನ್. ಇನ್ಫ್ಲೇಮ್ ಅಂದರೆ ಉರಿ ಆಗೋದು, ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್, ಅಪೆಂಡಿಸೈಟಿಸ್ ಆ ಥರ ಐಟಿಸ್ ಅಂದರೆ ಇನ್ಫ್ಲಮೇಷನ್ ಆ್ಯಂಡ್ ಇನ್ಫೆಕ್ಷನ್. ಸೊ ಇದು ಲಿವರನ್ನು ಬಾಧಿಸುವಂಥ ಕಾಯಿಲೆ. ಲಿವರ್ ಅಂದ ತಕ್ಷಣ ನಿಮಗೆ ಏನು ಜ್ಞಾಪಕ ಬರುತ್ತೆ? ಜಾಂಡೀಸ್. ಸೊ ಇದರ ಲಕ್ಷಣಗಳೇನು? ಆ ಮನುಷ್ಯನಿಗೆ ಫಸ್ಟು ಜಾಂಡೀಸ್ ಬರುತ್ತೆ, ಕಣ್ಣು ಹಳದಿ ಆಗುತ್ತೆ, ಉಚ್ಚೆ ಹಳದಿ ಹೋಗ್ತದೆ ಅಂತಂತಾರೆ. ಉಷ್ಣ ಅಂದ್ಕೊಂಡು ಸುಮ್ಮನೆ ಆಗಬೇಡಿ. ಉಚ್ಚೆ ಹಳದಿ ಆದ ತಕ್ಷಣ ಒಂದು 2-3 ಪ್ರಾಕ್ಟಿಕಲಾಗಿ 2-3 ವಿಷಯ ಇದೆ. ಒಂದು, ನಿನ್ನೆ ವೆಜಿಟೇಬಲ್ಸ್ ಏನು ತಿಂದಿದ್ದೀನಿ, ಬೀಟ್ರೂಟ್ ಇವತ್ತು ಉಚ್ಚೆ ಒಂಚೂರು ಹಳದಿ ಹೋಗ್ಬೋದು, ಮೋಷನ್ ಒಂಚೂರು ಬ್ಲಡ್ ಥರ ಹೋಗ್ಬೋದು. ಸೊ ಆ ಥರ ಸಾಮಾನ್ಯ ಕಾರಣಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳಿ. ಅದೆಲ್ಲ ಏನೂ ಇಲ್ಲ ಅಂದಾಗ ದಯವಿಟ್ಟು ಲ್ಯಾಬ್ಗೆ ಹೋಗ್ಬಿಟ್ಟು ಹೆಪಟೈಟಿಸ್ ಬಿ ವೈರಸ್ ಡಿಟೆಕ್ಷನ್ ಟೆಸ್ಟು ಮಾಡಿಸಿ. ಆಮೇಲೆ ಇದು ಈ ಕೆಲವರಿಗೆ ಇದರದ್ದು ಹುಚ್ಚಿರುತ್ತೆ, ಟ್ಯಾಟೂಯಿಂಗ್ ಅಂಥೇಳಿ. ಇಲ್ಲಿ ಕತ್ತಲ್ಲಿ ಹಾಕ್ಕೊಳ್ಳೋದು, ಇಲ್ಲಿ ಶೋಲ್ಡರಲ್ಲಿ ಹಾಕ್ಕೊಳ್ಳೋದು ಎಲ್ಲ ಟ್ಯಾಟೂ ಮಾಡ್ಕೊಳ್ತಾರಲ್ಲ. ಹೆಂಗಸರಿಗೂ ಟ್ಯಾಟೂ ಮಾಡಿಸೋದು ಕಾಯಿಲೆ ಜಾಸ್ತಿ. ಯಾವುದಾದ್ರೂ ವಿಶೇಷ ಸಂದರ್ಭ, ಮದುವೆಗೆ ಆದರೆ ಟ್ಯಾಟೂ ಮಾಡಿಸೋದು ಅಂತ ಹೇಳಿಬಿಟ್ಟು. ಈ ಟ್ಯಾಟೂಯಿಂಗ್ ನೀಡ್ಲು ಅವನು ಅಲ್ಲಿ ಎಲ್ಲಿದೆ ಅದನ್ನು ಬಿಸಿ ಮಾಡಲಿಕ್ಕೆ, ಬಾಯ್ಲ್ ಮಾಡೋಕ್ಕೆ, ಅವನು ಒಬ್ಬರಿಗೆ ಹಾಕಿದ್ದನ್ನೇ ಒಬ್ಬರಿಗೆ ಮಾಡಿದ್ದ ಟ್ಯಾಟೂ ನೀಡ್ಲನ್ನೇ ಇನ್ನೊಬ್ಬರಿಗೆ ಉಪಯೋಗ ಮಾಡ್ತಾನೆ. ಸೊ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಬರ್ಬೋದು. ಹೆಪಟೈಟಿಸ್ ಬಿ ಇರೋವರಿಗೆ ಟ್ಯಾಟೂ ಮಾಡಿ ನೆಕ್ಸ್ಟ್ ನೀವು ಹೋದರೆ ಖಂಡಿತ ನಿಮಗೆ ಬರುತ್ತೆ. ಸೊ ಬೇಸಿಕಲಿ ಟ್ಯಾಟೂಯಿಂಗ್ ಎಲ್ಲ ಹುಚ್ಚು ನೀವು ನಿಲ್ಲಿಸೋದು ಒಳ್ಳೆಯದು. ಸೊ ಟ್ಯಾಟೂಯಿಂಗ್ನಿಂದ ಬರುತ್ತೆ. ಹೀಗೆ ಹಲವಾರು ಕಾರಣಗಳಿವೆ. ಶೇರಿಂಗ್ ಆಫ್ ದ ನೀಡಲ್ಸ್ ಇನ್ ಡ್ರಗ್ಸ್, ನಾಟ್ ಬಾಯ್ಲಿಂಗ್ ದ ನೀಡಲ್ ಬಿಫೋರ್ ಇಂಜೆಕ್ಷನ್, ಓಲ್ಡರ್ ಟೈಮ್ಸ್. ಇವಾಗೆಲ್ಲ ಡಿಸ್ಪೋಸಬಲ್ ಬರುತ್ತೆ, ಸ್ಟರ್ಲೈಸ್ ಆಗೇ ಬರುತ್ತೆ. ಸೊ ಇಷ್ಟನ್ನು ನಾವು ನೋಡ್ಕೋಬೇಕು. ಹೆಪಟೈಟಿಸ್ ಫಸ್ಟ್ ಬರುವಾಗ ಅಕ್ಯೂಟ್ ಹೆಪಟೈಟಿಸ್ ಅಂತೀವಿ. ಅಂದರೆ ಜಾಂಡೀಸ್ ಬಂದು ಒಂಚೂರು ಜ್ವರ ಬಂದು ಟಯರ್ಡ್ನೆಸ್ ಆಗುತ್ತೆ. ನ್ಯಾಚುರಲಿ ಲಿವರ್ಗೆ ಏನಾದ್ರೂ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ. ಜೀರ್ಣಶಕ್ತಿ ಕಮ್ಮಿ ಆದ ತಕ್ಷಣ ಹಸಿವಿರಲ್ಲ. ಲಿವರ್ಗೆ ಏನಾದರೂ ಇದಾದ ತಕ್ಷಣ ಹಸಿವು ಕಮ್ಮಿ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು ಅದು. ಸೊ ಹಸಿವು ಕಮ್ಮಿ ಆಗೋದು, ವಾಂತಿ ಬರೋ ಥರ ಆಗೋದು, ವಾಕರಿಕೆ ಅಥವಾ ವಾಂತಿ, ಹಳದಿ ಕಲರ್ ಉಚ್ಚೆ, ಹಳದಿ ಕಲರ್ ಸ್ಕಿನ್ನು, ಆಮೇಲೆ ಕಣ್ಣು ಹಿಂಗೆ ಅದು ನೋಡಿದ್ರೆ ಹಳದಿ ಕಣ್ಣು ಕಾಣಿಸುತ್ತೆ. ಸೊ ಈ ಥರ ಎಲ್ಲ ಹಲವಾರು ಚಿಹ್ನೆಗಳು ಕಾಣಿಸ್ಕೊಳ್ತವೆ. ಆ ಥರ ಆದ ತಕ್ಷಣ ನೀವು ವೈದ್ಯರ ಹತ್ರ ಹೋಗಿ, ಇದಕ್ಕೆ ಯಾವ ಆ್ಯಂಟಿಬಯೋಟಿಕ್ ಇಲ್ಲ, ಆ್ಯಂಟಿವೈರಲ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. ಆ್ಯಂಟಿವೈರಲ್ ಏಜೆಂಟ್ಸ್ ಯೂಸ್ ಮಾಡಿ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ ಇದನ್ನು, ದಯವಿಟ್ಟು MBBS ಕ್ವಾಲಿಫೈಡ್ ವಿತ್ 10 to 15 years ಎಕ್ಸ್ಪೀರಿಯನ್ಸ್ ಇರುವ ಡಾಕ್ಟ್ರುಗಳ ಹತ್ರ ಹೋಗಿ, ಸ್ವಲ್ಪ ಅನುಭವ ಜಾಸ್ತಿ ಇರುತ್ತೆ ಅವರಿಗೆ ಅಂತ. ಸೊ ಅದೊಂದು ನೋಡಿಕೊಳ್ಳಿ, ಅವರು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾರೆ. ನಾನು HIV ಇದು ಪರೀಕ್ಷೆ ಮಾಡಿಸಿದಾಗ ಒಂದು ಕೇಸು, ಆಮೇಲೆ ಸುಮ್ಮನೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತೇಳಿ ಒಂದು ಟೆಸ್ಟ್ ಮಾಡಿಸ್ತಾರೆ. ಕ್ಯಾಶುವಲ್ ಆಗಿ ಒಬ್ಬರು ಓಲ್ಡ್ ಲೇಡಿಗೆ ಮಾಡಿದ್ದೆ, ಇರಲಿ ಅಂತ ಹೇಳಿಬಿಟ್ಟು. ಯಾಕಂದರೆ ಅವರು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾಯಿದ್ರು. ಸೊ ಸುಮ್ಮನೆ ನೋಡೋಣ ಅಂತ ಹೇಳಿಬಿಟ್ಟು ಮಾಡಿಸಿದರೆ ಅವರಿಗೆ VDRL, ವೆನರಲ್ ಡಿಸೀಸ್, VDRL ರಿಯಾಕ್ಟಿವ್ ಟೆಸ್ಟ್ ಇನ್ ಲ್ಯಾಬೊರೇಟ್ರಿ ಅಂತ ಇದೆ VDRL ಅಂತ. ಸೊ ಆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು. ತುಂಬ ಒಳ್ಳೆಯ ಹೆಂಗಸು, ತುಂಬ ಮಡಿ ಹೆಂಗಸು, ಅವರ ಕ್ಯಾರೆಕ್ಟರ್ನ ಸಸ್ಪೆಕ್ಟ್ ಮಾಡುವಂಗೆ ಇಲ್ಲ, ಆದರೂ ಪಾಸಿಟಿವ್ ಬಂತು. ಹೆಂಗೆ ಟ್ಯಾಕಲ್ ಮಾಡ್ತೀರಾ ನೋಡಿ, ಡಾಕ್ಟ್ರುಗಳಿಗೆ ಎಷ್ಟು ಸತ್ವ ಪರೀಕ್ಷೆ ನಡೀತದೆ ಅಂತ ಹೆಂಗೆ ಕ್ವಶನ್ ಕೇಳೋದು. ಸೊ ಆಮೇಲೆ ಸುಮ್ಮನೆ ನಿಮಗೆ ಹಿಂದೆ ಏನಾದರೂ ಕಾಯಿಲೆ ಬಂದಿತ್ತಾ ಹಾಗೆ ವಿಚಾರಿಸ್ತಾ ಹೋದಾಗ
ಅವರಿಗೆ ಚಿಕ್ಕ ವಯಸ್ಸಲ್ಲಿ ಅಪೆಂಡಿಸೈಟಿಸ್ ಆಗಿತ್ತಂತೆ ಅಂತೇಳಿ. ಆ ಅಪೆಂಡಿಸೈಟಿಸ್ ಟೈಮ್ನಲ್ಲಿ ನಿಮಗೆ ರಕ್ತ ಲಾಸ್ ಆಗಿ ಏನಾದರೂ ರಕ್ತ ಕೊಟ್ಟಿದ್ರೆ ಬಾಟ್ಲಲ್ಲಿ ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋದು, ಅದಕ್ಕೆ ಎಸ್ ಅಂತ ಉತ್ತರ ಬಂತು. ಸೊ ನಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಅಂದರೆ ಅವರನ್ನು ಸಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆ ತರಹ ಜನಗಳು. ಸೊ ಆವಾಗ ಅರ್ಥ ಆಯ್ತು ನನಗೆ. ಆವಾಗ ಅವರಿಗೆ ಹಾಕುವ ರಕ್ತಕ್ಕೆ VDRL ಟೆಸ್ಟ್ ಮಾಡಿಸಿಲ್ಲ ಅವರ ಬ್ಲಡ್ ಬ್ಯಾಂಕ್ನವರು. ಸೊ ಹಾಗೇ ರಕ್ತ ಇವರಿಗೆ ಹಾಕಿಬಿಟ್ಟಿದ್ರು. ಸೊ ಇವರಿಗೆ ಅದು ಈಗ ರುಟೀನ್ ಟೆಸ್ಟ್ ಮಾಡಿದಾಗ ಅದನ್ನು ಸುಮ್ಮನೆ ಯಾಕೆ ಆ್ಯಡ್ ಮಾಡಿದೆ ನನಗೂ ಈಗ ಮರ್ತೋಗಿದೆ. ಸುಮ್ಮನೆ VDRL ಕೂಡ ಹಾಕಿಬಿಟ್ಟೆ ನಾನು. ಸೊ ಅದು ಪಾಸಿಟಿವ್ ಬಂತು. ಸೊ ಹೀಗೆ ನಮಗೆ ಏನೇ ಸಂಶಯ ಇದ್ದರೂ, ತಲೆಗೆ ಏನಾದರೂ ಈ ಥರ ಬಂದರೂ ಕೂಡಲೇ ಟೆಸ್ಟ್ ಮಾಡಿಸಿ. ರೆಗ್ಯುಲರ್ ವರ್ಷಕ್ಕೊಂದು ಸರ್ತಿ ಚೆಕ್ ಮಾಡೋ ಅಭ್ಯಾಸ ಎಲ್ಲರಿಗೂ ಡೆವಲಪ್ ಮಾಡಿದೆ. ನನ್ನ ಕಸ್ಟಮರ್ಸ್ಗೆ ಎಲ್ರಿಗೂ ಇದೆ. ವರ್ಷಕ್ಕೊಂದು ಸರ್ತಿ ಹೋಗ್ಬಿಟ್ಟು ಎಲ್ಲ ಕೊಲೆಸ್ಟ್ರಾಲ್, ಶುಗರು ಎಲ್ಲ ಥರ ಟೆಸ್ಟು ಮಾಡಿಸ್ರಿ ನೀವು ಅಂತ ಹೇಳ್ಬಿಟ್ಟು. ದುಡ್ಡಿನ ಮುಖ ನೋಡಬೇಡಿ. ಯಾಕಂದರೆ ಕಾಯಿಲೆ ಬಂದಮೇಲೆ ಎಷ್ಟು ದುಡ್ಡು ಖರ್ಚಾದ್ರೂ ಕಾಯಿಲೆ ವಾಸಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಎಲ್ಲ ಟೆಸ್ಟ್ಗಳನ್ನು ವರ್ಷಕ್ಕೊಂದು ಸರ್ತಿ ಮಾಡಿಸಿ. ಇಷ್ಟು ಹೇಳಿ ನನ್ನ ಇವತ್ತಿನ, ಆಮೇಲೆ ಏನಾಗ್ಬೋದು ಕಾಯಿಲೆಗೆ ಸರಿಯಾಗಿ ಔಷಧಿ ಕಂಡು ಹೇಳಿದ್ರೆ ನಾಟಿ ಔಷಧಿ ಮಾಡ್ಕೊಂಡು ಹಿಂಗೆ ಮಾಡಿದರೆ ಏನಾಗುತ್ತೆ, ಹೆಪಟೈಟಿಸ್ ಇದ್ದದ್ದು ಲಿವರ್ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಹೆಪ್ಯಾಟಿಕ್ ಫೇಲ್ಯೂರ್, ಅಂದರೆ ಲಿವರ್ ಕೆಲಸ ಮಾಡುವುದೇ ಸ್ಟಾಪ್ ಮಾಡಿಬಿಡ್ತದೆ. ಹೆಪ್ಯಾಟಿಕ್ ಫೇಲ್ಯೂರ್ ಆದ ತಕ್ಷಣ ಸೆಮಿ ಕೋಮಾ ಆಮೇಲೆ ಡೆತ್. ಸೊ ದ್ಯಾಟ್ ಈಸ್ ದಿ ಫೈನಲ್ ರಿಸಲ್ಟು. ನೆಗ್ಲೆಕ್ಟ್ ಮಾಡಿದರೆ ಡೆತ್ತಲ್ಲಿ ಇದಾಗುತ್ತೆ. ಸೊ ಇದರಲ್ಲಿ ಇನ್ನೊಂದಿದೆ, ಒಂಚೂರು ಸ್ಕ್ಯಾನಿಂಗ್ ಅದು ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಅರ್ಲಿ ಸ್ಟೇಜಸ್ ಆಫ್ ಲಿವರ್ ಕ್ಯಾನ್ಸರಲ್ಲಿ ಕೂಡ ಹೆಪಟೋಕಾರ್ಸಿನೋಮಾ ಆ ಸ್ಟೇಜಲ್ಲಿ ಕೂಡ ಬೇರೆ ಸಿಮ್ಟಮ್ಗಳು ಇರ್ತವೆ. ಆದರೂ ಫಸ್ಟ್ ಸಿಮ್ಟಮು ಉಚ್ಚೆ ಹಳದಿ ಹೋಗೋದು. ಸೊ ಬಂದವರಿಗೆಲ್ಲ ಹೆಪಟೈಟಿಸ್ ಬಿ ಅಂತ ಹೇಳಲಿಕ್ಕಾಗಲ್ಲ, ಹಾಗೆ ಅಂತೇಳಿ ಬಂದವರಿಗೆಲ್ಲ ಕ್ಯಾನ್ಸರ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲವನ್ನು ಒಂದು ನಿಮ್ಮ ರಕ್ತವನ್ನು ಪರೀಕ್ಷೆಗೊಳಪಡಿಸುವಂಥದ್ದು, ಒಂದು ಸರ್ತಿ ಸ್ಕ್ಯಾನಿಂಗ್, ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಿಸುವಂಥದ್ದು ವರ್ಷಕ್ಕೊಂದು ಸರ್ತಿ ಮಾಡಿಸಿ. ಹಾಗೆಯೇ ECG ಇತ್ಯಾದಿ ಬಾಕಿ ವಿಷಯಗಳು, ಕೊಲೆಸ್ಟ್ರಾಲ್, ECG ಅದೆಲ್ಲ ಮಾಡಿಸಿ ಅಂತ ಹೇಳಿ, ಮತ್ತು ಎಗೇನ್ ಸಬ್ಸ್ಕ್ರಿಪ್ಷನು ಆದಷ್ಟು ಜನಗಳಿಗೆ ನನ್ನ ಡಾಕ್ಟರ್ ಪದ್ಮನಾಭ್ ಭಟ್ ಸ್ಪೀಕ್ಸ್ ಅಬೌಟ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ, ಯಾವುದಾದ್ರೂ ಟಾಪಿಕ್ ಹೆಚ್ಚು ಕಮ್ಮಿ ಎಲ್ಲ ಥರ ಮಾತಾಡಿದ್ದೀನಿ. ಹುಡುಕಿ ಈಗ ಮಾತಾಡ್ತಾ ಇದ್ದೀನಿ. ಜಾಸ್ತಿ ಚಂದಾದಾರರಾಗಿ, ನೀವು ಲೈಕ್ ಕೊಟ್ಟರು ನನಗೇನು ಯಾರು ಕೊಟ್ಟರು ಅಂತ ಗೊತ್ತಾಗಲ್ಲ. ಕಮೆಂಟ್ಸ್ ಹಾಕಿದರೆ ಒಂಚೂರು ಎಂಕರೇಜ್ಮೆಂಟ್ ಬರುತ್ತೆ. ಮಾಮೂಲಿಯಾಗಿ ಹೇಳ್ತಾನೆ ಇರ್ತೀನಿ ಇದನ್ನು. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.